ನಮಸ್ಕಾರ ಸ್ನೇಹಿತರೆ 500 GK ಸರಣಿ ಏನ್ ಮಾಡ್ತಾ ಇದೀವಿ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಸಹಕಾರ, ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. KA ಕೇಳ್ತಾ ಇದ್ದಾನೆ, KPSC ಅಂತ ಕೇಳ್ತಾನೆ ಇದ್ದಾನೆ. ಒಂದಷ್ಟು KPSC ಬಂದಿರ್ತಕ್ಕಂಥ ಡಿಸ್ಕಸ್ ಮಾಡ್ತೀನಿ. ಇದರ ನಾವು ತುಂಬಾ ವಿಡಿಯೋಸ್ಗಳು ಮಾಡಿದ್ವಿ ಗ್ರಾಮೀಣಾಭಿವೃದ್ಧಿಗೆ ಸಹಕಾರ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ. ಒಂದೆರಡು ಮ್ಯಾರಥಾನ್ ವಿಡಿಯೋ ಇದೆ, 50 ಕ್ವಶನ್ಸ್ ಆಗಿರೋದು, 25 ಕ್ವಶನ್ಸ್ ಆ ತರ. ಸೊ ಅದನ್ನು ಕೂಡ ಲಿಂಕ್ ಗಳನ್ನ ಕೊಡ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಗಳು ಕೊಡ್ತೀನಿ. ಅಂಡ್ ಪ್ರಮುಖವಾಗಿ ನಾವು ಮಾಡಿರ್ತಕ್ಕಂಥ ಈ ಥಿಯರಿ ಕ್ಲಾಸ್ ನೀವು ನೋಡಿದ್ರೆ, ಇದರ PDF ನೀವು ತಗೊಂಡಿದ್ರೆ ಅಥವಾ ಥಿಯರಿ ಕ್ಲಾಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಲಿಂಕ್ ಕೊಡ್ತೀನಿ ಇದರದ್ದು ವಿಡಿಯೋಸ್ಗಳದ್ದು. PDF ತಗೊಂಡಿಲ್ಲ ತಗೊಳ್ಳಿ, ಇಮೇಲ್ ID ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ, ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಇನ್ನೊಂದು ಬರುತ್ತೆ, ಇಲ್ಲಿ ಡೌನ್ಲೋಡ್ ಅಂತ ಬರೆದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಫೈನ್ ಸರ್, ನಾನು ಎಲ್ಲ ಲಿಂಕ್ಗಳನ್ನ, ಪ್ಲೇಲಿಸ್ಟ್ಗಳು, GK ಸರಣಿದು ಮತ್ತೆ ಈ ಒಂದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಕೋಆಪರೇಟಿವ್ ಸಂಬಂಧಪಟ್ಟಂತೆ ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಶೇರ್ ಮಾಡ್ತೀನಿ. ಸೊ ಹಾಗೆ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಆಲ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ, ಇಲ್ಲಿ 2023-24 ಸಾಲಿನಲ್ಲಿ ಕರ್ನಾಟಕದಲ್ಲಿ RBI ನಿಂದ ಪರವಾನಗಿ ಪಡೆದಿರುವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು? ಅಂದ್ರೆ ಇಲ್ಲಿ 2023-24 ಸಾಲಿನ ತನಕ ಅಂತ ಹಾಕ್ಬೇಕಿದೆ ಆಕ್ಚುಲಿ. ಇದುವರೆಗೂ ಇವಾಗ್ಲೂ ತಗೊಳ್ಳಿ, ಈಗ 2023-24 ಅಲ್ಲ, 25-26 ತಗೊಳ್ಳಿ ಅಥವಾ 24-25 ತಗೊಳ್ಳಿ. ಟೋಟಲ್ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಷ್ಟಿದೆ ಅಂತ ಕೇಳಿರ್ತಕ್ಕಂಥದ್ದು. ಎಷ್ಟಿದೆ ಸರ್? 21 ಇದೆ. ಒಟ್ಟು 21 ಇದೆ. ಭಾರತದಲ್ಲಿ ಎಷ್ಟಿದೆ ಹೇಳ್ತೀರಾ? ನಿಮ್ಗೆ ಗೊತ್ತಿರಬೇಕು. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಒಂದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ ಅಲ್ವಾ? ಇಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬೇರೆ ಇರುತ್ತೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಬೇರೆ ಇರುತ್ತೆ. ಟೋಟಲ್ ಆಸ್ ಪರ್ 2023-24 ಪ್ರಕಾರ, ಓಕೆ, ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ 21, ಈಗಲೂ ಕೂಡ 21 ಇರೋದು. RBI ಮತ್ತೆ ನಬಾರ್ಡ್ ಒಂದು ಇನ್ಫಾರ್ಮೇಶನ್ಸ್ ಪ್ರಕಾರ ಇಂಡಿಯಾದಲ್ಲಿ 1457 ಅರ್ಬನ್ ಕೋಆಪರೇಟಿವ್, ನಗರ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. 34 ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, 351 ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಇನ್ ಕರ್ನಾಟಕ ಬಂದ್ರೆ ನಿಮ್ಗೆ ಅರ್ಬನ್, ಓಕೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ 250 ಇದೆ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಒಂದಿದೆ, ಅಂಡ್ 21 ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಓಕೆ, 21 ಇದೆ ಕರ್ನಾಟಕದಲ್ಲಿ, ಇದು ಭಾರತದಲ್ಲಿ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೆಲ್ಲ 21 ಇದೀವಲ್ಲ, ನಾವು ಕೋಆಪರೇಟಿವ್ ಥಿಯರಿ ಕ್ಲಾಸ್ ಏನ್ ಮಾಡಿದೀವಿ ಆ ಒಂದು ಇದರಲ್ಲೂ ಕೂಡ ಕವರ್ ಮಾಡಿದೀವಿ. ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಅಥವಾ ನೀವು ಇದನ್ನು ಕೂಡ ತಾವು ನೋಡ್ಕೋಬಹುದು, ಲಿಂಕ್ ಅಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಬರ್ತೀನಿ. MG ನರೇಗಾದ ಪ್ರಮುಖ ಗುಣಲಕ್ಷಣ. ಮೊನ್ನೆ ಕೇಳಿದ್ದ, ಇದಕ್ಕೆ ಕೇಳಿದ್ದ. ಇದು ನೋಡಿ, ಈಗ ಇದು ನಿಮಗೆ ಚೇಂಜ್ ಆಗಿದೆ, ಕರೆಂಟ್ ಅಫೇರ್ ಅಪ್ಡೇಟ್ ಮಾಡ್ಕೋಬೇಕು, ಅದಕ್ಕೆ ಹೇಳ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಚೇಂಜ್ ಆಗಿರ್ತಕ್ಕಂಥದ್ದು ಏನು, ನಿಮಗೆ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಕರೆಂಟ್ ಅಫೇರ್ ಅಲ್ಲೂ ಕೇಳ್ತಾನೆ. MG ನರೇಗಾದ ಹೆಸರನ್ನು ಚೇಂಜ್ ಮಾಡಿದ್ದೀವಿ. ಹೊಸ ಹೆಸರೇನು ಕಮೆಂಟ್ ಮಾಡಿ ನೋಡೋಣ. ಹೊಸ ಹೆಸರು ಏನು? ಓಕೆ, ಹೌದು ಸರ್, ಸಮುದಾಯದ ಭಾಗವಹಿಸುವಿಕೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆ ಇದರಲ್ಲಿ ಅಲ್ವಾ ಸರ್? ಲೋಕಲ್ ಸಮುದಾಯಗಳು ಭಾಗವಹಿಸ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಲೆವೆಲ್ಗಳಲ್ಲಿ. ದುರ್ಬಲ ವರ್ಗದವರಿಗೆ ಆದ್ಯತೆ, ಎಸ್ಪೆಷಲಿ ಪ್ರಯಾರಿಟಿ ವೀಕರ್ ಸೆಕ್ಷನ್ಸ್. ಓಕೆ, ಅಂತವರಿಗೆ ಪ್ರಯಾರಿಟಿ ಕೊಡ್ತಾರೆ. ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ ಇದಿರುತ್ತೆ, ಹೌದು. ಆದ್ರೆ ಇವಾಗ ಆಕ್ಚುಲಿ ಈ ಕ್ವಶನ್ ಪ್ರಕಾರ, ಹಳೇದ್ರ ಪ್ರಕಾರ ನೋಡಕ್ ಹೋದ್ರೆ ಎಸ್, ಎಲ್ಲ ಆಪ್ಷನ್ಸ್ ಕರೆಕ್ಟೇ. ಬಟ್ ಇವಾಗ ಇದು 100 ದಿನಗಳಿಲ್ಲ, ಈಗ 125 ಆಗಿದೆ. ಆಸ್ ಪರ್ 2025 ಡಿಸೆಂಬರ್ ಒಂದು ಆಕ್ಟ್ ನ ಬರುತ್ತಲ್ಲ, ಬಿಲ್ ಪಾಸ್ ಮಾಡ್ತಾರಲ್ಲ, ಓಕೆ, ಮತ್ತೆ ಹೊಸ ಹೆಸರು ಕೊಡ್ತಾರೆ. ಹಂಗಾಗಿ ನನ್ ಕರೆಂಟ್ ಅಫೇರ್, ಡಿಸೆಂಬರ್ ಕರೆಂಟ್ ಅಫೇರ್ ನೋಡಿಲ್ವಾ? ನಮ್ದು ಮಂತ್ಲಿ ಕರೆಂಟ್ ಅಫೇರ್ ನೋಡಿದ್ವಿ. ಅಟ್ಲೀಸ್ಟ್ ಮಂತ್ಲಿ ಕರೆಂಟ್ ಅಫೇರ್, ವೀಕ್ಲಿ ಬಿಡಿ, ಮಂತ್ಲಿ ಕರೆಂಟ್ ಅಫೇರ್ ನೋಡ್ತಿರಲ್ಲ, ವೆರಿ ಇಂಪಾರ್ಟೆಂಟ್. ವೀಕ್ಲಿ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ನೋಡಿಲ್ಲ ಅಂದ್ರೆ ಈ ಕ್ವಶನ್ಸ್ ನೀವು ನೋಡಿದ್ರೆ ಡಿಸೆಂಬರ್ದು ಗೊತ್ತಿರುತ್ತೆ. ಏನಿದೆ, ಏನಂತ ಚೇಂಜ್ ಮಾಡಿದ್ರು? ವಿಕಸಿತ್ ಭಾರತ್ ನೋಡಿ, VBGRM ಗ್ರಾಮೀಣ ಕಾಯ್ದೆ ಒಂದು ತರ್ತಾರೆ, ಆಕ್ಟ್ 2025. ಅಂದ್ರೆ ಏನು? ವಿಕಸಿತ್ ಭಾರತ್. ಜಿ ಅಂದ್ರೆ ಗ್ಯಾರಂಟಿ, ರೋಜ್ಗಾರ್, ಆರ್ ಅಂದ್ರೆ ರೋಜ್ಗಾರ್, ಎ ಅಂದ್ರೆ ಅಜೀವಿಕಾ, ಎಂ ಅಂದ್ರೆ ಮಿಷನ್. ಇದನ್ನ ಇಲ್ಲಿ ಕೇಳಿರೋದು ಏನು ಅಂತಂದ್ರೆ, ಹಳೇದು 2005ರಲ್ಲಿ ನಾವ್ ಏನ್ ತಂದಿದ್ವಿ, MG ನರೇಗಾ, ಮಹಾತ್ಮ ಗಾಂಧಿ, ಓಕೆ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಅಲ್ವಾ ಸರ್? ಯಾವ್ದು ಸರ್ ಅದು? ಆಪ್ಷನ್ ಬಿ. ಇದನ್ನ ರಿಪ್ಲೇಸ್ ಮಾಡಿ, ಈ ಕ್ವಶನ್ಗೆ ಹೇಳ್ತಾ ಇರೋದು ನಾನು, ಇದನ್ನ ರಿಪ್ಲೇಸ್ ಮಾಡಿ ನಾವು ಏನಂತ ತೆಗೆದ್ರೆ VBGRM GRAM-G ಅಂತ, ಅಂದ್ರೆ ವಿಕಸಿತ್ ಭಾರತ್ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ತಂದ್ವಿ ಅಲ್ವಾ? ಇದ್ರಲ್ಲಿ ಸ್ವಲ್ಪ ಹೆಚ್ಚು ಫೀಚರ್ಸ್ ನ ಆಡ್ ಮಾಡಿದ್ವಿ, ಲಕ್ಷಣಗಳು ತುಂಬಾ ಇದರಲ್ಲಿ ತುಂಬಾ, ಅದಕ್ಕಿಂತ MG ನರೇಗಾ ಒಂದ್ರಲ್ಲಿ ಏನಿತ್ತು ಅದಕ್ಕಿಂತ ಸ್ವಲ್ಪ ಫೀಚರ್ಸ್ ಜಾಸ್ತಿ ಆಡ್ ಆಗಿದೆ ಅಷ್ಟೇ. ಸೇಮ್ ಫಂಡ, ಅದರ ಏನ್ ಕಾನ್ಸೆಪ್ಟ್ ಇದು ಅಷ್ಟೇ.
100 ದಿನ ಬದಲು 125 ದಿನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಇಲ್ಲಿ ನಾನು ಕಂಪೇರಿಟಿವ್ಲಿ ಮಾತಾಡ್ತೀನಿ ನೋಡಿ. ಈಗ ಅದು 60-40 ಇದರಲ್ಲಿ ಶೇರಿಂಗ್ ಕಾಸ್ಟ್ ಅಲ್ಲಿ ನಡೆಯುತ್ತೆ, ಸ್ಟೇಟ್ ಸೆಂಟ್ರಲ್. ಓಕೆ, ಅದೇ ನಾರ್ತ್ ಈಸ್ಟ್ ಸ್ಟೇಟ್ ಮತ್ತೆ ಹಿಮಾಲಯನ್ ಸ್ಟೇಟ್ ಆದ್ರೆ 90-10, ಯೂನಿಯನ್ ಟೆರಿಟರಿ ಆದ್ರೆ 100% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥದ್ದು. ಓಕೆ, ಸ್ಪಾನ್ಸರ್ಡ್ ಸ್ಕೀಮ್ ಇದು. ಈಗ ಮತ್ತೆ ಈಗ 125 ಆಗಿದೆ, ಮೊದಲು 100 ದಿನ ಆಯ್ತು, ಇದು ಗೊತ್ತಿರಲಿ. ಮತ್ತೆ ಇಲ್ಲಿ 4 ಪ್ರಯಾರಿಟಿ ಡಿಫೈನ್ಡ್ ಏರಿಯಾಸ್ ಅಂತ ಹೇಳ್ತೇವೆ ನೋಡಿ: ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಲೈವ್ಲಿಹುಡ್, ವಾಟರ್ ಸೆಕ್ಯೂರಿಟಿ ಅಂಡ್ ಕ್ಲೈಮೇಟ್ ರೆಸಿಲಿಯನ್ಸ್. ಓಕೆ, ಇದು ಲಿಮಿಟೆಡ್ ಸ್ಟ್ರಾಟಜಿಕ್ ಫೋಕಸ್ ಇತ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈಗ 125 ದಿನ ಇದೆಯಲ್ಲ, ಇದರಲ್ಲಿ ಯಾವಾಗ ಕೊಡ್ತಾರೆ? ಈಗ ಒಂದು ಫಾರ್ ಎಕ್ಸಾಂಪಲ್ ಮಳೆಗಾಲ ಬಂತು, ಖಾರಿಫ್ ಬೆಳೆ ಬೆಳಿತೀರಾ, ಅವಾಗ 60 days ಹಾಲಿಡೇ ಅಂತ ಕೊಡ್ತಾರೆ. ಓಕೆ, ಹಾಲಿಡೇ ಅಂತ ಕೊಡ್ತಾರೆ. ಮತ್ತೆ ನಿಮ್ಗೆ ಪೇಮೆಂಟ್ ಅಷ್ಟೇ. ಇಲ್ಲಿ ನಾನು ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಡೀಟೇಲ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ: ಸ್ಟೇಟ್ ಟು ಅಗ್ರಿಗೇಟ್ ಪಾಸ್ ಪೀರಿಯಡ್ ಅಪ್ ಟು 16 days, ಎನ್ಶೂರ್ ಅವೈಲಬಿಲಿಟಿ ಆಫ್ ದ ಅಗ್ರಿಕಲ್ಚರ್ ಲೇಬರ್. ಓಕೆ, ಯಾವಾಗ ವ್ಯವಸಾಯದ ಟೈಮ್ ಪೀಕ್ ಪೀರಿಯಡ್ ಮಳೆಗಾಲ ಇರುತ್ತಲ್ಲ, ಅವರು ಹಾರ್ವೆಸ್ಟ್, ಬೀಜ ಬಿತ್ತೋದು, ಉಳುಮೆ, ಸೊ ಆ ಟೈಮ್ ಅಲ್ಲಿ ಕೊಡಬೇಕು ಅಂತೇಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ 15 days ವೇಜ್ ಪೇಮೆಂಟ್, ವೀಕ್ಲಿ ಆರ್ 15 days. ಓಕೆ, ಅಷ್ಟು ಒಳಗೆ ಕೊಡ್ಲಿಲ್ಲ ಅಂದ್ರೆ ಕಂಪೆನ್ಸೇಷನ್ ಕೊಡಬೇಕಾಗುತ್ತೆ, ಲೇಟ್ ಪೇಮೆಂಟ್ ಫೀನು ಕೊಡಬೇಕಾಗುತ್ತೆ. ಆಗ್ತಿದೆಯಲ್ಲ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸ್ಟೇಟ್ ಅಂದ್ರೆ ಗೌರ್ಮೆಂಟ್ ನ ಸ್ವಲ್ಪ ಹೆಚ್ಚು ಜವಾಬ್ದಾರಿ ಮಾಡ್ತಾ ಇದೆ ಇದು. ಓಕೆ, ಸೊ ಇಲ್ಲೂ ಇದೆ ನೋಡಿ: ಸ್ಟೇಟ್ ಕಾಸ್ಟ್ ಶೇರಿಂಗ್ ಆಯ್ತಾ. ಸ್ಟೇಟ್ ಕ್ಯಾನ್ ನೋಟಿಫೈ ಅಪ್ ಟು 6 days ಇನ್ ಅ ಇಯರ್ ವೆನ್ ವರ್ಕ್ ಇಸ್ ನಾಟ್ ಎಕ್ಸಿಕ್ಯೂಟೆಡ್. ಒಂದು ನಾಮಿನೇಟಿವ್ ಫಂಡಿಂಗ್, ಒಂದು ಇಂಟಿಗ್ರೇಟ್ ಇನ್ಸ್ಟಿಟ್ಯೂಷನಲ್ ಕನ್ವರ್ಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್. ಇದು ಗ್ರಾಮ ಪಂಚಾಯತ್ ಪ್ಲಾನಿಂಗ್ ಈಸ್ ಸೆಂಟ್ರಲ್ ಆಗಿತ್ತು. ಇಲ್ಲಿ ಇನ್ಸ್ಟಿಟ್ಯೂಷನಲ್ ಕನ್ವರ್ಜೆನ್ಸ್ ಇದೆ, ಬೇರೆ ಬೇರೆಯವರು ಕೂಡ ಪ್ಲಾನಿಂಗ್ ಮಾಡಬಹುದು ಅಲ್ಲಿ, ಬೇರೆ ಬೇರೆ ಲೆವೆಲ್ ಅಲ್ಲೂ ಕೂಡ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಗೌರ್ಮೆಂಟ್ ನಿಮಗೆ ಸ್ಕೀಮ್ಸ್ ಅಡಿಯಲ್ಲೂ ಕೇಳಬಹುದು, ಕರೆಂಟ್ ಅಫೇರ್ ಅಲ್ಲೂ ಕೇಳಬಹುದು. ಯಾಕಂದ್ರು ನಮ್ಮ ವಿಕಸಿತ್ ಭಾರತ್ 2047 ವಿಷನ್ ಏನಿದೆ 2047, ಅದನ್ನ ಒಂದು ಇದಿಟ್ಕೊಂಡು, ಹಂಗಾಗಿ ಇದನ್ನ ಹೆಸರನ್ನು ಚೇಂಜ್ ಮಾಡಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿ. ಸೊ ಇದನ್ನ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅದರಲ್ಲೇ ಬರೋದು ಇದು ಕೂಡ. ನೆಕ್ಸ್ಟ್, ಸರ್ಕಾರದ ಸ್ವಯಂ ಯೋಜನೆಗೆ ಗುರಿಗಳು ಏನು ಅಂತ ಕೇಳಿದ್ರೆ, ಸ್ವಯಂ ಇನಿಷಿಯೇಟಿವ್ ಏನಿದು? ಸ್ವಯಂ ಅಂದ್ರೆ ಏನು? ನಿಮ್ಗೆ ಸೆಲ್ಫ್ ಅಂದ ತಕ್ಷಣ ಇಲ್ಲೇನಿದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಿದೆ ಅಂತ ಹಾಕ್ಬಿಟ್ಟು ತಪ್ಪಾಗುತ್ತೆ. ನಾಗರಿಕರಿಗೆ ಕಡಿಮೆ ಬೆಲೆ ಗುಣಮಟ್ಟದ ಶಿಕ್ಷಣ ನೀಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶ. ಎಸ್ಪೆಷಲಿ 9th ಇಂದ 12th ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಕೂಡ ಇದರಲ್ಲಿ ಬರ್ತಾರೆ. ಓಕೆ, ವಾಟ್ ಈಸ್ ಸ್ವಯಂ? ಫುಲ್ ಫಾರ್ಮ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಆಫ್ ಯಂಗ್ ಆಸ್ಪಿರೆಂಟ್ ಮೈಂಡ್ಸ್ ಅಂತ. ಇದರಲ್ಲಿ ಎಲ್ಲರೂ ಬರ್ತಾರೆ. ಡಿಜಿಟಲ್ ಮುಖಾಂತರ ವಿಡಿಯೋ ಕ್ಲಾಸ್ಗಳನ್ನ ಕೊಡ್ತಕ್ಕಂಥದ್ದು. ಬರೀ ಏನೋ ನಿಮಗೆ ಬೇಕಾಗಿರ್ತಕ್ಕಂಥ ಪಠ್ಯ ಪುಸ್ತಕ ಒಂದೇ ಅಲ್ಲ, ಅದು ಬಿಟ್ಟು ಬೇರೆ ರೀತಿಯಾದ ಇದನ್ನು ಕೂಡ ಕೊಡ್ತಕ್ಕಂಥದ್ದು. ಸಮಗ್ರ ಕೊಡುಗೆಗಳು 9ನೇ ತರಗತಿಯಿಂದ, ಅಂದ್ರೆ ಯಾರು ಔಟ್ ಆಫ್ ಏನೋ ಇದು ಸ್ಕೂಲ್ಗಳಿಂದ ಹೊರಗಿರ್ತಾರೆ ಅಂತವ್ರಿಗೆ, ಓಕೆ, ಗ್ರಾಜುಯೇಟ್ ಮಾಡಬೇಕು ಅಂದವ್ರಿಗೆ, ವಯಸ್ಸಾಗಿರುತ್ತೆ ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕೌಶಲ್ಯ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಪ್ರಮುಖವಾದ ಸ್ಕೀಮ್ ಏನಿದು? ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಆಫ್ ಯಂಗ್ ಆಸ್ಪಿರೆಂಟ್ ಮೈಂಡ್ಸ್ ಅಂತ. ಫೈನ್ ಸರ್, ಬಂದಿತ್ತಿದೆ ಎಕ್ಸಾಮ್ ಅಲ್ಲಿ ಕ್ವಶನ್. ನೆಕ್ಸ್ಟ್, ಭಾರತವು ಯಾವ ಕ್ರಮವು ಕೈಗೊಂಡರೆ ಜನಸಂಖ್ಯೆ ಲಾಭಾಂಶ ಪ್ರಯೋಜನ ಪಡೆಯಬಹುದು? ಎಕನಾಮಿಯಲ್ಲೂ ಕೇಳಬಹುದು. ನೋಡಿ, ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಈಗ ನಂಬರ್ 1, ಈಗ ಚೀನಾ ಇಲ್ಲ, ನಾಳೆ ನಂಬರ್ 1 ಇವಾಗ ಜನಸಂಖ್ಯೆ ಇದೆ ಅಲ್ವಾ? ಸೊ ಯಾವ್ದನ್ನ ಮಾಡಿದ್ರೆ ನಾವು ಈ ಲಾಭವನ್ನ, ಜನಸಂಖ್ಯೆ ಹೆಚ್ಚಿರೋ ಲಾಭವನ್ನ ಪಡ್ಕೋಬಹುದು ಅಂತ. ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡೋದ್ರಿಂದ, ಹೊಸ ತಂತ್ರಜ್ಞಾನ ಪರಿಚಯಿಸುವಿಕೆಯಿಂದ, ಶಿಶು ಮರಣ ದರವನ್ನು ಕಡಿಮೆ ಮಾಡಬೇಕು, ಉನ್ನತ ಶಿಕ್ಷಣ ಖಾಸಗೀಕರಣಗೊಳಿಸೋದ್ರಿಂದ. ಜನಸಂಖ್ಯೆನ ನೀವು ನೋಡಿ, ಇಲ್ಲಿ ಇದಂತೂ ಅಲ್ವೇ ಅಲ್ಲ, ನಿಮ್ಗೆ ಗೊತ್ತಿದೆ. ಆಪ್ಷನ್ 3 ತಪ್ಪಾಗತ್ತೆ. ಉನ್ನತ ಶಿಕ್ಷಣ ಖಾಸಗೀಕರಣಗೊಳಿಸುವುದು ವೆರಿ ಇಂಪಾರ್ಟೆಂಟ್. ಹೊಸ ತಂತ್ರಜ್ಞಾನದ ಪರಿಚಯಿಸುವಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಹೇಳ್ತೀರಾ ವಿಚ್ ಇಸ್ ಕರೆಕ್ಟ್? ಇವೆರಡು ಇಂಪಾರ್ಟೆಂಟ್ ಅಂತ ಹಾಕಿದ್ರೆ ಇದೆರಡು ತಪ್ಪಾಗುತ್ತೆ. ಕೌಶಲ್ಯ ಅಭಿವೃದ್ಧಿ ಸ್ನೇಹಿತರೆ, ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಕೆಲಸ ಬೇಕು ನಮಗೆ? ನೀವು ನೋಡಿ, ಹೊಸ ತಂತ್ರಜ್ಞಾನ ಮಾಡ್ಬಿಟ್ಟು ನೀವು ಪರಿಚಯ ಮಾಡ್ಬಿಟ್ಟು ಅದಕ್ಕೆ ಸ್ಕಿಲ್, ಅದನ್ನ ಈಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದೆ, ಅದಕ್ಕೆ ಸ್ಕಿಲ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ರೂಪಿಸಲಾದ ಪುರ ಗ್ರಾಮೀಣ ಪ್ರದೇಶಗಳಿಗೆ ನಗರದ ಸೌಲಭ್ಯಗಳನ್ನು ಒದಗಿಸುವುದು. ಅಂದ್ರೆ ಪುರ ಫುಲ್ ಫಾರ್ಮ್ ಹೇಳಿದ್ದಾನೆ, ಇಲ್ಲಿ ಇಂಗ್ಲಿಷ್ ಇದೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ಪಿ ಅಂದ್ರೆ ಪ್ರೊವೈಡಿಂಗ್ ಯು ಆನ್ ದ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ಅಂದ್ರೆ ನಗರಗಳಲ್ಲಿ ಸಿಕ್ಕತಕ್ಕಂಥ ಅಮ್ಯುನಿಟೀಸ್ ಗಳೇನಿದೆ ನಿಮ್ಗೆ ಫೆಸಿಲಿಟೀಸ್ಗಳು, ಅದು ರೂರಲ್ಲೂ ಸಿಗಬೇಕು ಅಂತ.
ಅಬ್ದುಲ್ ಕಲಾಂ ಅವರ ಒಂದು ಇದಾಗಿತ್ತು ಅದು. ಓಕೆ, ಸೊ ಅದರ ಅಡಿಯಲ್ಲಿ ಈ ಪುರ ಅಂತಕ್ಕಂಥದ್ದು ಗ್ರಾಮೀಣ ನಗರ ಸೌಲಭ್ಯ ಒದಗಿಸುವುದು ಏನಾಗಿದೆ, ಈ ಮಾದರಿ ಹಳ್ಳಿಗಳನ್ನು ಎಷ್ಟು ವಿಧಗಳಲ್ಲಿ ಸಂಪರ್ಕಿಸಲು ಯೋಜಿಸಲಾಗಿದೆ ಅಂತಕ್ಕಂಥದ್ದು ಹೇಳ್ತೀರಾ. ಸೊ ಈ ಪುರ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರ, ಈ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಇಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂದ್ರೆ ನೋಡಿ, ಇದನ್ನ ಪ್ರೀವಿಯಸ್ ಅಲ್ಲೂ ಕೇಳಿದ್ದ, ಅಲ್ಲಿ ಬೇರೆ ತರ ಕೇಳಿದ. ಏನ್ ಕೇಳಿದ್ದ ಅಲ್ಲಿ, ಇದನ್ನ ಯಾವ್ದಕ್ಕೋಸ್ಕರ ಇದೆ ಅಂತ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಇದೆ. ಎಸ್, ಬಟ್ ಇಲ್ಲಿ ಕೇಳಿರೋದೇನು, ಈ ಮಾದರಿ ಹಳ್ಳಿಗಳಲ್ಲಿ ಎಷ್ಟು ವಿಧಗಳಲ್ಲಿ ಸಂಪರ್ಕಿಸಲು ಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಹಳ್ಳಿಗಳನ್ನ ಎಷ್ಟು ಟೈಪ್ ಆಫ್ ನಾವು ಮಾಡೆಲ್ಸ್ ಮಾಡಿ ಯಾವ ರೀತಿ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ. 3, 2, 4, 5 ಅಂತಿದೆ. ರೈಟ್ ಆನ್ಸರ್ 4 ರೀತಿ ಸ್ನೇಹಿತರೆ, 4 ವೇಸ್. ಯಾವ್ದಾದ್ರು 4 ವೇಸ್? ಫಿಸಿಕಲ್, ಓಕೆ, ಎಕನಾಮಿಕಲಿ, ಮತ್ತೆ ಎಲೆಕ್ಟ್ರಾನಿಕಲಿ, ನಾಲೆಡ್ಜ್. ಪುರ ಅಂತಕ್ಕಂಥದ್ದು ಏನಿದೆ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೇನೆ. ಫಿಸಿಕಲ್ ಕನೆಕ್ಟಿವಿಟಿ, ಎಲೆಕ್ಟ್ರಾನಿಕ್ ಕನೆಕ್ಟಿವಿಟಿ, ನಾಲೆಡ್ಜ್ ಅಂದ್ರೆ ಭೌತಿಕ ಅಂದ್ರೆ ಫಿಸಿಕಲ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ, ಸಾರಿಗೆ, ರಸ್ತೆ, ಈ ತರದ್ದು. ಮತ್ತೆ ಎಲೆಕ್ಟ್ರಾನಿಕ್ ಅಂದ್ರೆ ವಿದ್ಯುನ್ಮಾನ ಅಂದ್ರೆ ಏನರ್ಥ, ವಿಲೇಜ್ಗೆ ಸ್ಯಾಟಲೈಟ್ ಕನೆಕ್ಷನ್ಸ್ಗಳು, ಬ್ರಾಡ್ಬ್ಯಾಂಡ್ಗಳು, ಇಂಟರ್ನೆಟ್ಗಳು, ಈ ಆಡಳಿತ ಕೊಡ್ತಕ್ಕಂಥದ್ದು. ಮತ್ತೆ ಜ್ಞಾನ, ನಾಲೆಡ್ಜ್, ಗುಣಮಟ್ಟದ ಶಿಕ್ಷಣ, ವೃತ್ತಿಪರ ತರಬೇತಿ, ಆರೋಗ್ಯ ಕೇಂದ್ರಗಳನ್ನ ಮಾಡ್ತಕ್ಕಂಥದ್ದು. ಹಾಗೆ ಮಾರುಕಟ್ಟೆ, ಎಲ್ಲಿ ಗ್ರಾಮೀಣ ಉತ್ಪಾದನೆ ಆಗುತ್ತಲ್ಲ ಅವ್ರಿಗೆ ಡೈರೆಕ್ಟ್ ಮಾರ್ಕೆಟ್ ಸಿಗಂಗ್ ಮಾಡ್ಬೇಕು ನಾವು, ಮಧ್ಯವರ್ತಿಗಳು ಇರಬಾರ್ದು, ಅವ್ರಿಗೆ ಡೈರೆಕ್ಟ್ ಮಾರ್ಕೆಟ್ ಹಾಕ್ಬೇಕು, ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ಆಗ್ಬೇಕು. ಸೊ ಇವೆಲ್ಲ ಕೂಡ ಇದರಲ್ಲಿ 4 ರೀತಿಯಾದ ಒಂದು ಮಾಡಿರ್ತಕ್ಕಂಥದ್ದು. ಇದು ನೋಡಿ, ಇದು ಇಟ್ ಈಸ್ ಎ ಒರಿಜಿನಲಿ ಪ್ರಪೋಸ್ ಬೈ ಡಾಕ್ಟರ್ APJ ಅಬ್ದುಲ್ ಕಲಾಂ. ಓಕೆ, ರೂರಲ್ ಅರ್ಬನ್ ನ ನಡುವೆ ಕನೆಕ್ಟಿವಿಟಿ ಇರಬೇಕು ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಕ್ವಶನ್, ಹೆಂಗ್ ಕೇಳ್ತಾ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತಂದ ರಾಜ್ಯಗಳು ಯಾವುದು? ಅಲ್ಟಿಮೇಟ್ ಕ್ವಶನ್ ನೋಡಿ. ನಾವು ಅದನ್ನ ಹೇಳ್ತೀರ, ನಾವು ಏನೋ ಗ್ರಾಮೀಣಾಭಿವೃದ್ಧಿ ಮಾಡಿದೀವಿ ಅಥವಾ ವಿಡಿಯೋಸ್ ನೋಡಿದ್ರು ಸಾಕು, ನೀವು PDF ತಗೋಬೇಕು ಅಂತೇನಿಲ್ಲ, ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಪ್ರಮುಖವಾಗಿ ಈ ಒಂದು ಪಂಚಾಯತ್ ರಾಜ್ ವಿಕಾಸಕ್ಕೆ ಸಂಬಂಧಿ ಇವೆಲ್ಲ ನಾವೇನು ಲಿಸ್ಟ್ ಕೊಟ್ಟಿದೀವಲ್ಲ, ಇಲ್ಲಿ ನೋಡಿ, ಬಲವಂತ್ ರಾಯ್ ಮೆಹ್ತಾ ಸಮಿತಿಲಿ ಈ ಕ್ವಶನ್ ಡೈರೆಕ್ಟ್ ಗಳೇ ಬಂದಿವೆ. ರಾಜಸ್ಥಾನದ ರಾಜ್ಯದ ನಾಗೂರ್ ಜಿಲ್ಲೆ ಫಸ್ಟ್, ಆಮೇಲೆ ಆಂಧ್ರ ಪ್ರದೇಶ ಬರುತ್ತೆ, ಆಮೇಲೆ ಕರ್ನಾಟಕ, ಬಿಹಾರ, ತಮಿಳುನಾಡು, ಪಶ್ಚಿಮ ಬಂಗಾಳ. ಅದೇ ನಮಗೆ ಇಲ್ಲಿ ಕೇಳಿರೋದೇನು, ಅಶೋಕ್ ಮೆಹ್ತಾ ಅಂದ ತಕ್ಷಣ ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಆಪ್ಷನ್ 2. ಸೊ ಐ ವಿಲ್ ಶೋ ಯು. 2 ಹಂತದ ವ್ಯವಸ್ಥೆ, ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತ್ 1977ರಲ್ಲಿ. ಸೊ ಇಲ್ಲಿ ನೋಡಿ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಕರ್ನಾಟಕ. ಆಯ್ತಾ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಎಸ್. ಮತ್ತೆ ಒದ್ದಿಸಿ ಬರೆಯಲು ಕೇಳ್ತಾನೆ ನಿಮ್ಗೆ. ಫಸ್ಟ್ ಯಾವುದು? ಬಲವಂತ್ ರಾಯ್ 1957 ಅಲ್ಲಿ ಬರುತ್ತೆ. ಅಶೋಕ್ ಮೆಹ್ತಾ 1977 ಅಲ್ಲಿ ಬರುತ್ತೆ. GV ಕರ್. ಆ ಕ್ವಶನ್ ತಗೊಂಡಿದ್ದೀನಿ, ಮುಂದೆ ತಗೋತೀನಿ, ಐ ವಿಲ್ ಶೋ ಯು. ಮುಂದೆ ತಗೊಂಡಿದ್ದೀನಿ, ಅಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಕ್ಸಿಮ್ ಬ್ಯಾಂಕ್ ನೋಡಿ, ಈ ತರದ್ ಕೇಳ್ತಾನೆ ನಿಮ್ಗೆ. ಇದನ್ನ ಬೇಕಾದ್ರೆ ಕೋಆಪರೇಟಿವ್ ನಿಮ್ಗೆ NCDC ಬೇಕು ಕೇಳ್ಬೋದು, NDDB ಕೇಳ್ಬೋದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. ಎಕ್ಸಾಂಪಲ್ ನಾನು 1-2 ಕೊಟ್ಟೆ. ಇದು ದಿಸ್ ಇಸ್ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಕೊಟ್ಟೆ. ಯಾವ್ದು ಬೇಕಾದ್ರೂ ಕೇಳ್ಬೋದು ನಿಮ್ಗೆ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಅದೇ ರೀತಿ ಇದು ಕೂಡ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂದ್ರೆ ಇಲ್ಲಿ ಅವನೇ ಮ್ಯಾಚ್ ಮಾಡಿಕೊಟ್ಟಿದ್ದಾನೆ, ಎಷ್ಟು ಉತ್ತರ ಸರಿಯಾಗಿದೆ ಅಂತ ಹೇಳ್ಬೇಕು. ಎಕ್ಸಿಮ್ 1981 ಇದು ತಪ್ಪು ಅನ್ಕೋತೀನಿ. SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಕೂಡ 1990 ಅಲ್ವಾ? ಇದು 1990 ತಾನೆ. ಇದು ತಪ್ಪಿದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಹಾಗಾದ್ರೆ C ಮತ್ತೆ D ಮಾತ್ರ. ಓಕೆ, ಇಲ್ಲಿ ನೋಡೋದಾದ್ರೆ ಸಾರಿ, ಎಕ್ಸಿಮ್ 1981, 91 ಅಲ್ಲ, 81 ಇದು 1981. ಓಕೆ, 81 ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡ್ತಕ್ಕಂಥದ್ದು 1981 ಅಲ್ಲಿ, ಅಂದ್ರೆ 82ಲಿ ಅದು ಸ್ಟಾರ್ಟ್ ಆಗುತ್ತೆ. ಎಕ್ಸಿಮ್ ಬ್ಯಾಂಕ್ ಹೆಡ್ ಆಫೀಸ್ ಎಲ್ಲಿದೆ? ಮುಂಬೈ. ಓಕೆ, ಇನ್ನು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು 1990 ಪಾರ್ಲಿಮೆಂಟ್ ಆಕ್ಟ್ ನ ಮುಖಾಂತರ ಆಗುತ್ತೆ. April 2, 1990 ಇಂದ ಎಸ್ಟಾಬ್ಲಿಷ್ ಆಗುತ್ತೆ. ಇದೆಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಹೇಳ್ತೀರಾ? ಫಟಾಫಟ್ ಅಂತ ನೋಡೋಣ. UP ಇರೋದು, ಎಲ್ಲಿರೋದು? ಲಕ್ನೋ. ನೆಕ್ಸ್ಟ್ SEBI, ದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ವೆರಿ ಇಂಪಾರ್ಟೆಂಟ್. ಶೇರ್ ಮಾರ್ಕೆಟ್ ರೆಗ್ಯುಲೇಟರ್ಸ್. 1988 ಅಲ್ಲಿ ಇದು ನಾನ್ ಸ್ಟ್ಯಾಟ್ಯುಟರಿ ಆಗಿ ಜಸ್ಟ್ ಒಂದು ಕಾರ್ಯಾಂಗೀಯ ತರ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆದ್ರೆ 1992ಲಿ ಅದಕ್ಕೆ ಸ್ಟ್ಯಾಟ್ಯುಟರಿ ಅಂದ್ರೆ ಶಾಸನಾತ್ಮಕ ಸ್ಥಾನ, ಯಾಕಂದ್ರೆ ಒಂದು ಕಾಯ್ದೆ ಮಾಡಿದೆ, SEBI ಆಕ್ಟ್ 1992 ಅಂತ ಹೇಳಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕೊಟ್ಟಿದ್ದಾನೆ 1992, ಇದು ತಪ್ಪು ಅಲ್ವಾ ಸರ್? ಇದು ತಪ್ಪು. ಇದು 1981, ಇದು 1990, ಇದು ಕರೆಕ್ಟ್ ಇದೆ. ಇದು 1948 ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್.
ಅಲ್ವಾ. ಇದೆಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಇದು ಕೂಡ ಮುಂಬೈಯಲ್ಲಿದೆ ಅಲ್ವಾ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1948 ಕಾಯ್ದೆ ಮುಖಾಂತರ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಮೊದಲ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಇದು. ಓಕೆ, ಇದೇ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇದು ಡೆಲ್ಲಿಲಿದೆ. ಫೈನ್. ಸೊ ವೆರಿ ಇಂಪಾರ್ಟೆಂಟ್ ಇದು, ಒಂದ್ಸಲ ಈ ತರದ್ ಕೇಳ್ತಾನೆ. ನೆಕ್ಸ್ಟ್, ಕರ್ನಾಟಕ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಅಲ್ಟಿಮೇಟ್ ಕ್ವಶನ್. ಏನಂತ ಮಾಡಿದ್ವಿ ಹೇಳ್ತೀರಾ? ಈಸಿ ಕ್ವಶನ್. ಯಾರು ನಮ್ಮ ವಿಡಿಯೋ ನೋಡಿರ್ತೀರಾ ಅಥವಾ ನಮ್ಮ ಈ ಒಂದು PDF ತಗೊಂಡಿರ್ತೀರ ಗೊತ್ತಿರುತ್ತೆ. ಅರಿವು ಕೇಂದ್ರ ಅಲ್ವಾ, ಅರಿವು ಕೇಂದ್ರ. ಅದರ ಅಡಿಯಲ್ಲಿ ಓದುವ ಬೆಳಕು ಅಂತ ನೋಡಿ ನಾನು ತೋರಿಸ್ತೀನಿ. ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ 2019ರಿಂದ ಅನ್ವಯವಾಗುವಂತೆ ಅರಿವು ಕೇಂದ್ರ ಅಂತ ಮಾಡ್ತಾರೆ. 5895 ಗ್ರಾಮ ಪಂಚಾಯತ್ ಪೈಕಿ 5380 ಗ್ರಾಮ ಪಂಚಾಯತ್ ಡಿಜಿಟಲ್ ಗ್ರಂಥಾಲಯ ಮಾಡ್ತಕ್ಕಂಥದ್ದು. ಅದೇ ರೀತಿ ಎಲಿವೇಟ್ ಕರ್ನಾಟಕ ಅಂತಕ್ಕಂಥದ್ದು, ಗ್ರಾಮೀಣ ಆವಿಷ್ಕಾರ ನಿಧಿ ಅಂತ ಒಂದು ತೆರೀತಕ್ಕಂಥದ್ದು. ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇವೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ಈ ವಿಡಿಯೋ ಅಥವಾ ಈ PDF ತಗೊಳ್ಳಿ, ಏನೇನು ಓದಬೇಕು ಗ್ರಾಮೀಣಾಭಿವೃದ್ಧಿಗೆ, ಏನೇನು ಕೇಳ್ತಾನೆ ಅಂತ. ಇವೆಲ್ಲ ನೋಡಿ, ಪಂಚಾಯತ್ ರಾಜ್ ಆಗಿರ್ಬೋದು. ಇತ್ತೀಚೆಗೆ ಇನ್ನೂ ಡಿಫಿಕಲ್ಟಿ ಕೇಳ್ತಾನೆ. ಇದನ್ನು ಇನ್ನೂ ನಾವು ಅಪ್ಡೇಟ್ ಮಾಡಬೇಕು, ಮುಂದೆ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆ, ಆಫ್ಟರ್ ಮಾರ್ಚ್ ಏಪ್ರಿಲ್ ನಂತರ ಇದು ಕೂಡ ಅಪ್ಡೇಟ್ ಆಗುತ್ತೆ ಈ ಒಂದು ವಿಡಿಯೋ ಅಥವಾ PDF ಕೂಡ. ಯಾಕಂತಂದ್ರೆ ಈಗೆಲ್ಲ ಚೇಂಜಸ್ ಆಗಿದೆ, ಮತ್ತೆ ಒಂದಷ್ಟು ಬೇರೆ ಬೇರೆ ರೀತಿಯಾದ ಒಂದು ಕ್ವಶನ್ ಲೆವೆಲ್ ಚೇಂಜ್ ಆಗಿದೆ. ಇನ್ನೂ ಅಡಿಷನ್ ಆಗ್ಬೇಕು, ಇವೆಲ್ಲ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಯಾವುದು ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ ಬನ್ನಿ, ಹೆಂಗಿದೆ ಕ್ವಶನ್ ಅಂತ. ಸೊ ಅದನ್ನ ಆ ಕ್ವಶನ್ ತಗೊಂಡಾಗ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಪಂಚಾಯತ್ ರಾಜ್ ಸಚಿವಾಲಯವು ಯಾವ ಯೋಜನೆಯನ್ನು ಮಿಷನ್ ಅಂತ್ಯೋದಯ ಯೋಜನೆಗೆ ಸೇರಿಸಿ? ಇದು ಹಳೆ ಸ್ಕೀಮ್ ತುಂಬಾ. ಮಿಷನ್ ಅಂತ್ಯೋದಯ ಅಂತಕ್ಕಂಥದ್ದೇನಿದೆ, ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಗ್ರಾಮೀಣ ಓದಿದೀವಲ್ಲ ನಾವು, ಸೇಮ್ ಇದ್ರ ಅಡಿಯಲ್ಲಿ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆ ತುಂಬಾ ಇದೆ. ಇದರ ಅಡಿಯಲ್ಲಿ ಒಟ್ಟು 26 ಯೋಜನೆಗಳನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನ ಇದರಲ್ಲಿ ಕನ್ವರ್ಜ್ ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ ಅಂತ ಇದರಲ್ಲಿ. ಅಂದ್ರೆ ಒಟ್ಟಿಗೆ ಗ್ರಾಮೀಣಾಭಿವೃದ್ಧಿ ಒಂದು ಕಂಪ್ರೆನ್ಸಿವ್ಲಿ ಡೆವಲಪ್ ಮಾಡಬೇಕು ಅಂತ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ 2017-18ರಲ್ಲಿ ಇದನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಮಿಷನ್ ಅಂತ್ಯೋದಯ ಅಂತ. ಅಂತ್ಯೋದಯ ಅಂತ್ಯ ಆಡಬೇಕು ಇದಕ್ಕೊಂದು ಅಂತ ಹೇಳಿ. ಹಾಗಾಗಿ ಭಾರತ ಸರ್ಕಾರದ 26 ಸಚಿವಾಲಯಗಳ ಇಲಾಖೆಗಳ ಹಂಚಿಕೆ ಮಾಡಿರತಕ್ಕಂಥ ಸಂಪನ್ಮೂಲನ ಬಳಸಿಕೊಂಡು ಎಲ್ಲ ಸ್ಕೀಮ್ಗಳು, ಎಸ್ಪೆಷಲಿ ನೋಡೋದಾದ್ರೆ ಇದರಲ್ಲಿ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ, ಈಗ ತಾನೇ ಹೇಳಿದೆ, ಅದೊಂದು NRLM ಅಂತಾನೆ ಕೊಡ್ತಾರೆ ಇದಕ್ಕೆ. ಮಹಾತ್ಮ ಗಾಂಧಿ ನರೇಗಾ ಇದರ ಅಡಿಯಾಗೆ ತರಬೇಕು ಅಂತ. ಯಾಕಂದ್ರೆ ಇವೆಲ್ಲ ಗ್ರಾಮೀಣ ಅಭಿವೃದ್ಧಿ ಸ್ಕೀಮ್ಸ್ಗಳು. ಓಕೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್, ನಮೋ ಡ್ರೋನ್ ದೀದಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ಓಕೆ, DDU ದೀನ್ ದಯಾಳ್ ಅಂತ್ಯೋದಯ ಗ್ರಾಮೀಣ ಕೌಶಲ್ಯ ಯೋಜನಾ ಆಗಿರ್ಬೋದು. ಸೊ ಇವೆಲ್ಲ ಒಟ್ಟಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಹೆಲ್ಪ್ ಮಾಡ್ತಕ್ಕಂಥ ಸ್ಕೀಮ್ಸ್ಗಳು. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿ ಈ ಕೆಳಗಡೆ ಯಾವ ಹೇಳಿಕೆ ಸರಿ ಇಲ್ಲ? ನೆಗೆಟಿವ್. ಇದು ಆಕ್ಚುಲಿ ಸರಿ ಇದೆ ಆಗ್ಬೇಕಾಗಿದ್ದು, ಸರಿ ಇದೆ ಅಂತ. ಯಾವ್ದು ಸರಿ ಇದೆ ಅಂತ? ಯಾಕಂದ್ರೆ ಇಲ್ಲಿ 4 ಆಪ್ಷನ್ ಅಲ್ಲಿ ಇದು ಬಂದಿತ್ತು ಎಕ್ಸಾಮ್ ಅಲ್ಲಿ, KL ಬಂದಿತ್ತು ಅನ್ಕೋತೀನಿ. ಈ 4 ಆಪ್ಷನ್ ಅಲ್ಲಿ 3 ತಪ್ಪು 1 ಸರಿ. ಹಾಗಾಗಿ ಸರಿ ಎಲ್ಲ ಅಲ್ಲ, ಸರಿ ಇದೆ ಅಂತ ಹೇಳ್ಬೇಕಾಗಿತ್ತು, ಕರೆಕ್ಟ್ ಹೇಳ್ಬೇಕಾಗಿತ್ತು. ನೋಡಿ, ಈ ಕಾಯ್ದೆ 73 ತಿದ್ದುಪಡಿ ಪಂಚಾಯತ್ಗಳ 6 ವರ್ಷನಾ? ಇಲ್ಲ ಸರ್, 5 ವರ್ಷ. ಹಂಗಾಗಿ ಸರಿ ಇಲ್ಲ ಅಲ್ಲ. ಪಂಚಾಯತ್ಗಳನ್ನು ವಿಸರ್ಜಿಸಲು ಸಾಧ್ಯ, ವಿಸರ್ಜನೆ ಮಾಡಬಹುದು. ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ವಾ, ವಿಸರ್ಜನೆ ಮಾಡಬಹುದು. ಇದು ತಪ್ಪು. ವಿಸರ್ಜನೆ ಮಾಡಿದ ಪ್ರಕರಣಗಳು 6 ತಿಂಗಳ ಒಳಗೆ ಹೊಸದಾಗಿ ಚುನಾವಣೆ ಪೂರ್ಣಗೊಳಿಸುವ ಅಗತ್ಯವಿರುವುದಿಲ್ಲ. ಅಗತ್ಯವಿದೆ. 6 ಮಂತ್ಸ್ಗಿಂತ ಹೆಚ್ಚು ಖಾಲಿ ಬಿಡಂಗಿಲ್ಲ ಪಂಚಾಯತ್ಗಳನ್ನ, ಗೊತ್ತಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದು ತಪ್ಪು. ಸೊ ಹಾಗಾಗಿ ಆಪ್ಷನ್ 4 ಮಾತ್ರ ಸರಿ. ವಿಸರ್ಜನೆ ಬಳಿಕ ಹೊಸದಾಗಿ ರಚಿಸಲಾದ ಪಂಚಾಯತ್ಗಳನ್ನು ಪುನರ್ರಚಿಸಿದರೆ ಅದರ ಅವಧಿಯ ಉಳಿಕೆ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತೆ. ಹೌದು, ಈಗ ಹೆಂಗೆ ಯಾರು ತೀರೋದ್ರು ಅಥವಾ ಯಾರು ರಿಸೈನ್ ಮಾಡಿದ್ರು ಅಂದ್ರೆ MP MLAಗೆ ಎಲೆಕ್ಷನ್ ಮಾಡ್ತಾರೆ, ನೆಕ್ಸ್ಟ್ 5 ವರ್ಷ ತನಕ ಇರ್ತಾರ? ಇಲ್ಲ, ನೆಕ್ಸ್ಟ್ ಆ ವಿಧಾನಸಭೆ ವಿಸರ್ಜನೆ ಆಗತ್ತಂಕ ಇರ್ತಾರೆ, ಉಳಿದ ಅವಧಿಗೆ ಮಾತ್ರ ಇರ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಸೊ ಆಪ್ಷನ್ 4 ಕರೆಕ್ಟ್. ಈ 3 ಕೂಡ ತಪ್ಪು. ಇಲ್ಲಿ ಯಾವ್ದು ಸರಿ ಇದೆ ಅಂತ ಕೇಳಬೇಕಾಗಿತ್ತು ಅಷ್ಟೇ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇವೆಲ್ಲ ಎಲ್ಲಿ ಬರುತ್ತೆ ಸರ್? ಇದನ್ನ ನೀವು ಫಾರ್ ಎಕ್ಸಾಂಪಲ್ ಪಂಚಾಯತ್ ಸದಸ್ಯರ ಹುದ್ದೆ ಅವಧಿ, ಇದನ್ನ ನಾವು ಕವರ್ ಮಾಡಿದೀವಿ. ಇದೆಲ್ಲ ಸಿಂಪಲ್ ಕ್ವಶನ್ಸ್ಗಳು ನಮ್ಮ PDF ಅಲ್ಲಿ ಸಿಗುತ್ತೆ ನಿಮಗೆ. ಅಥವಾ ನಮಗೆ ಪಂಚಾಯತ್ ರಾಜ್ಗೆ ನೋಡಿ 1993 ಆಕ್ಟ್ ಓದಬೇಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, 1993 ಕಾಯ್ದೆ ಏನಿದೆ, ಪಂಚಾಯತ್ ರಾಜ್ ಕರ್ನಾಟಕದ್ದು ಗ್ರಾಮೀಣಾಭಿವೃದ್ಧಿ ಕಾಯ್ದೆ ಏನಿದೆ, ಇದು ಆಕ್ಚುಲಿ ಸಿಲೆಬಸ್ ಅಲ್ಲಿ ಇಲ್ಲ ಅಲ್ವಾ. ಬಟ್ ಕೇಳ್ತಾನೆ ಎಸ್ಪೆಷಲಿ KPSC ಈ ತರ ಕ್ವಶನ್ ಜಾಸ್ತಿ ಕೇಳ್ತಾನೆ. ಈಗ KLU ಬರ್ತಾ ಇದೆ. ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಓಕೆ, ಇದನ್ನ ನಾವು ಕವರ್ ಮಾಡಿದೀವಿ. ನಿಮ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆ ವಿಡಿಯೋ ಒಂದು ಇದರಲ್ಲಿ PDF ಅಲ್ಲೂ ಕೂಡ ಕವರ್ ಮಾಡಿದೀವಿ. ಬಟ್ ಇದೆಲ್ಲ ಬರುತ್ತೆ ಪಂಚಾಯತ್ ವಿಸರ್ಜನೆ ಬಗ್ಗೆ ಅಂದ್ರೆ 18ನೇ ಚಾಪ್ಟರ್ 1993 ಆಕ್ಟ್ ಕೊನೆಯ ಚಾಪ್ಟರ್ ಅಲ್ಲಿ ಬರೋದು ಇದು. ಯಾಕೆ ಬೇಕು ಇವೆಲ್ಲ? ಸಿಲೆಬಸ್ ಇಲ್ಲ ಅಂದ್ಮೇಲೆ PDO ಕೂಡ ಸಿಲೆಬಸ್ ಇಲ್ಲ, ನಿಮ್ಗೆ ಗೊತ್ತಿದೆ. PDO ಆಗಿರ್ಬೋದು, SDDA ಆಗಿರ್ಬೋದು ಅಲ್ವಾ,
ಆದ್ರೂ ಕೂಡ ನಾನು ಹೇಳ್ಬೇಕು ಓದ್ಬೇಕು ಅಂತ. ನಾವು ಮಾಡಿದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮೊದಲು ಅದೇ ಸಿಲೆಬಸ್ ಇತ್ತಲ್ಲ, ಅವಾಗ ವಿಡಿಯೋ ಸರಣಿಗಳು ಮಾಡಿ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ. ಪಿಡಿಒಗೆ ಸಂಬಂಧಪಟ್ಟಂತೆ SDA PDO ಸೆಕ್ರೆಟರಿ ಗ್ರೇಡ್ 1 ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋ ಸರಣಿಗಳಿದೆ, ಕಂಪ್ಲೀಟ್ ಮಾಡಿದ್ವಿ ಸಿಲೆಬಸ್. ಬೇಕಾದ್ರೆ ಇದು 1993 ಕಾಯ್ದೆ ಏನಿದೆ, ಕರ್ನಾಟಕ ಗ್ರಾಮೀಣ ಪಂಚಾಭಿವೃದ್ಧಿ ಕಾಯ್ದೆ, ಬೇಕಂದ್ರೆ ಹೇಳಿ ಅದನ್ನ ಬೇಕಾದ್ರೆ ಒಂದು PDF ರೆಡಿ ಮಾಡಿ ಬೇಕಾದ್ರೆ ಲಾಂಚ್ ಮಾಡೋಣ ಕಮ್ಮಿ ಪ್ರೈಸ್ಗೆ. ಓದ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಬಗ್ಗೆ ನಿಮಗೆ ಸಿಲೆಬಸ್ ಸುಮ್ಮನೆ ಒಂದು ಲೈನ್ ಅಲ್ಲಿ ಕೇಳಿದಾನೆ ಸಿಲೆಬಸ್, ಗ್ರೂಪ್ಸ್ ಸಿಲೆಬಸ್ ಅಲ್ಲಿ, ಓಕೆ, KA KPS ಅಲ್ಲಿ. ಬಟ್ ಅದರಲ್ಲಿ 1993 ಕಾಯ್ದೆಯ ಡೀಟೇಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಓಕೆ, ಸೊ ಹಂಗಾಗಿ ಓದ್ಕೋಬೇಕಾಗುತ್ತೆ ಇವೆಲ್ಲ. ನೋಡಿ, 268ನೇ ಪ್ರಕರಣದಲ್ಲಿ ಬರ್ತಕ್ಕಂಥದ್ದು, ಅದ್ರಲ್ಲಿ ಬರುತ್ತೆ 6 ತಿಂಗಳ ಒಳಗಾಗಿ ಹೊಸ ಪಂಚಾಯತಿ ಪುನರಚನೆ ಮಾಡಬೇಕು. ಈಗ ನೋಡಿ, ವಿಸರ್ಜನೆ ಅಥವಾ ಅದನ್ನ ಏನಾದ್ರು ಮುಂದುವರಿಯದಿದ್ದರೆ ಉಳಿದ ಅವಧಿಗೆ 6 ತಿಂಗಳಿಗಿಂತ ಕಡಿಮೆ ಆಗಿದ್ರೆ ಅಂತ ಅವಧಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ರಚಿಸುವುದಕ್ಕೆ ಪ್ರಕರಣದ ಅಡಿಯಲ್ಲಿ ಚುನಾವಣೆ ನಡೆಸುವ ಅಗತ್ಯವಿರುವುದಿಲ್ಲ. ಅಂದ್ರೆ ಉಳಿದ ಅವಧಿಗೆ ಮಾಡ್ಕೋಬಹುದು ಅಂತ ಇಲ್ಲಿ ಕೊಟ್ಟಿದೆ ನೋಡಿ. ವಿಸರ್ಜನೆಗೊಂಡಿದ್ದಕ್ಕಾಗಿ ರಚನೆಯಾದರೆ, ಯಾವ್ದಾದ್ರು ವಿಸರ್ಜನೆ ಆಗಿ ಪುನಃ ರಚನೆ ಮಾಡಿದ್ರೆ ಆಗ ವಿಸರ್ಜನೆಗೊಂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಯು ಅದು ಹಾಗೆ ವಿಸರ್ಜನೆಗೊಳ್ಳಿದ್ದಾಗಿನಿಂದ ಉಳಿದ ಅವಧಿಗೆ ಮಾತ್ರ ಮುಂದುವರಿಯತಕ್ಕದ್ದು. ಇವೆಲ್ಲ ನಿಮಗೆ 18ನೇ ಚಾಪ್ಟರ್ ಮಿಸಲೇನಿಯಸ್ ಸಂಕೀರ್ಣದಲ್ಲಿ ಬರುತ್ತೆ, 268ನೇ ಪ್ರಕರಣದಲ್ಲಿ. ಸೊ ಅದನ್ನು ಕೇಳಿದ ನೋಡಿ, ನಾನು ಹೇಳ್ತಾ ಇದ್ದು KA ಕ್ವಶನ್ ಒಂದ್ಸಲ KPS ಅಲ್ಲೂ ಕೇಳಿದ್ದಾನೆ, PDOಗಳಲ್ಲಿ ಕೇಳಿದ್ದಾನೆ ಎಕ್ಸಾಮ್ಗಳಲ್ಲಿ. ಯಾಕಂದ್ರೆ ಇವೆಲ್ಲ ಗ್ರೂಪ್ ಸಿ ನಿಮಗೆ ಒಂದೇ ವರ್ಡ್ ಕೊಟ್ಬಿಡ್ತಾನೆ. ಈಗ ಹಂಗೆ ಮಾಡ್ತಿರೋದು, ಮೊದಲಾದ್ರೆ ಡೀಟೇಲ್ ಆಗಿ ಕೊಡ್ತೀರಾ ಸಿಲೆಬಸ್, ಈಗ ಏನಿಲ್ಲ. ಪಂಚಾಯತ್ ರಾಜ್, ಓಕೆ, ಗ್ರಾಮೀಣಾಭಿವೃದ್ಧಿ ಅಂದ್ರೆ ನೀವು ಎಲ್ಲ ಓದ್ಕೋಬೇಕಾಗುತ್ತೆ. ಪಂಚಾಯತ್ ರಾಜ್ 1993 ಆಕ್ಟ್ ಓದ್ಬೇಕಾ? ಗೊತ್ತಿಲ್ಲ, ಓದ್ಬೇಕು. ಇಲ್ಲಿ ಕ್ವಶನ್ ಕೇಳಿದ್ರೆ ಓದ್ಬೇಕು ಅಂತ ಅನ್ಸ್ತಾ ಇದೆ ಇವಾಗ. ಓಕೆ, ಒಂದು ಏನಿವೆ ನಿಮ್ಗೆ 2-3 ಕ್ವಶನ್ಸ್ ಕೇಳಿದ್ರೆ ಓಕೆ ಬಿಟ್ಬಿಡ್ಬೋದು. ಅಕಸ್ಮಾತ್ ಮುಂದೆ ಹೋಗ್ತಾ ಹೋಗ್ತಾ ಈ ಒಂದು ಸಿಲೆಬಸ್ ಇಂದ 10-15 ಈ ತರ ಕ್ವಶನ್ಸ್ ಬರಕ್ ಸ್ಟಾರ್ಟ್ ಆದ್ರೆ ದಟ್ ವಿಲ್ ಬಿ ದ ಮೇನ್. ನಾನು ಹೇಳ್ತಾ ಇರೋ ಸ್ನೇಹಿತರೆ, ನಿಮಗೆ ಒಂದ್ ರೀತಿ ಬೇರೆಯವ್ರಿಗೆ ಸ್ಟ್ಯಾಂಡರ್ಡ್ ಕೊಡ್ತಕ್ಕಂಥದ್ದು, ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಒಳ್ಳೆ ಒಂದು ಇದು ತಗೊಂಡು ನಿಮ್ಮ ಪೋಸ್ಟ್ ತಗೊಳಕ್ಕೆ ಇಂಪಾರ್ಟೆಂಟ್ ಆಗ್ಬಿಡ್ತೀವಲ್ಲ. ಓಕೆ, ಬೇಕು ಅಂದ್ರೆ 1993 ಆಕ್ಟ್ PDF ರೆಡಿ ಮಾಡಿ ಹಾಕೋಣ, ನಮ್ಗೇನಿಲ್ಲ. ಕಮೆಂಟ್ ಮಾಡಿ ಸ್ನೇಹಿತರೆ. ಫೈನ್ ಸರ್, ನೋಡಿ ಈ ವಿಡಿಯೋಗಳೇನಿದೆ ಇಷ್ಟು ಕವರ್ ಮಾಡಿದೀವಿ ಇದರಲ್ಲಿ. ಓಕೆ, ಪೆಸಾ ಆಕ್ಟ್ ಬಗ್ಗೆ ಆಗಿರ್ಬೋದು. ಓಕೆ, ಈ ಒಂದು ಪ್ಲೇ ಲಿಸ್ಟ್ ಬೇಕು ಅಥವಾ ಈ ಕಂಪ್ಲೀಟ್ PDF ಬೇಕು ಅಂದ್ರೆ ಹೇಳಿ, ಬೇಕಾದ್ರೆ ಇದನ್ನ ಪಂಚಾಯತ್ ಅಧಿನಿಯಮ 1993 PDF ಕೊಡೋಣ. ನೆಕ್ಸ್ಟ್, ಈ ಕೆಳಗಿನ ಕಾಲಾನುಕ್ರಮದಲ್ಲಿ ಜೋಡಿಸಿ. ನಾನು ನಿಮ್ಗೆ ಹೇಳಿದೆ ಕಾಲಾನುಕ್ರಮ ಕೇಳ್ತೇನೆ ಅಂತ. GVK ರಾವ್ ಈಗ ತಾನೇ ನೋಡಿದ್ವಿ ನಾವು. ಯಾವಾಗ ಸರ್ GVK ರಾವ್? 1985 ಅಲ್ವಾ? ಇದು 1977 ಅಲ್ವಾ? ಅಶೋಕ್ ಮೆಹ್ತಾ, ಪಂಚಾಯತ್ ಅನುಸೂಚಿತ ಪ್ರದೇಶಗಳ ವಿಸ್ತರಿಸುವುದು ಉಪಬಂಧಕ, ಇದು 1996 ಅನ್ಕೋತೀನಿ. ಪೆಸಾ ಆಕ್ಟ್ ಇದು, ಪೆಸಾ ಆಕ್ಟ್ ಬಗ್ಗೆ ಕೇಳಿರೋದು. ಪೆಸಾ ಇದು 1993 ಜಾರಿಗೆ ಬಂದಿದ್ದು. 1992 ಕಾಯ್ದೆ ಬರುತ್ತೆ, ಬಿಲ್ಲು, ಆಗ 1993 ಜಾರಿಗೆ ಬರುತ್ತೆ. ಸೊ ಈ ತರ ನೋಡೋಕ್ಕಾದ್ರೆ BADC ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ನೋಡಿ, 1957 ಬಲವಂತ್ ರಾಯ್, ಅಶೋಕ್ ಮೆಹ್ತಾ 1977, GVK ಬಂದು 1985 ಅಲ್ವಾ? ವೆರಿ ಇಂಪಾರ್ಟೆಂಟ್. ಇನ್ನು ಇದು ಬಿಟ್ರೆ ಪಂಚಾಯತ್ ಕಾಯ್ದೆ ಬಂದು 73 ತಿದ್ದುಪಡಿ 1993 ಜಾರಿಗೆ ಬರ್ತಕ್ಕಂಥದ್ದು. ಇನ್ನು ಪೆಸಾ ಆಕ್ಟ್ ಬಂದು 1996 ಅಲ್ವಾ? ಇದನ್ನ ಯಾರು ಶಿಫಾರಸ್ ಮಾಡಿದ್ದು ಅಂತ ಕೂಡ ಕೇಳಿದ್ದಾನೆ. ಯಾರು ಹೇಳ್ತೀರಾ? ಕಮೆಂಟ್ ಮಾಡಿ ಪಟಾಪಟ್ ಅಂತ. ಪೆಸಾ ಆಕ್ಟ್ ನ ಶಿಫಾರಸ್ ಆಗ್ಬೇಕು ಅಂದ್ರೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಕಮೆಂಟ್ ಮಾಡಿ ಫಟಾಫಟ್ ಅಂತ ಸ್ನೇಹಿತರೆ. ಹೋಮ್ವರ್ಕ್ ಅನ್ಕೊಳ್ಳಿ. ಅರ್ಥ ಆಗ್ತಿದೆ ನಾನು ಹೇಳ್ತೀರಾ ಸ್ನೇಹಿತರೆ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಇದನ್ನೆಲ್ಲ ನಾವು ಕವರ್ ಮಾಡಿದೀನಿ ಇದರಲ್ಲಿ. ಬಟ್ ನಾನು ಹೇಳಿದ್ನಲ್ಲ ನಿಮಗೆ 1993 ಇದ್ರ ಈ ಒಂದು ನಿಮಗೆ ಈ PDF ಏನ್ ತಗೋತೀರಾ ನೀವು, ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಇಮೇಲ್ ID ಕರೆಕ್ಟ್ ಆಗಿ ಹಾಕಬೇಕು, ಮೊಬೈಲ್ ನಂಬರ್. ಯಾಕಂದ್ರೆ ಇಮೇಲ್ ಐಡಿಗೆ ನಿಮ್ಗೆ ಬರ್ತಕ್ಕಂಥದ್ದು ಒಂದು ಪೇಮೆಂಟ್ ಸ್ಲಿಪ್, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಬರೋದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಈ ಒಂದು ಇದರಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕೀಮ್ಸ್ಗಳು, ಇದನ್ನ ಅಪ್ಡೇಟ್ ಮಾಡೋಣ ಮುಂದೆ. ಹಾಗೆ ಪಂಚಾಯತ್ ರಾಜ್ ಮತ್ತೆ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಒಂದು ಇದೆ. ಆದ್ರೆ ಇನ್ನೂ ತುಂಬಾ ಡೀಟೇಲ್ ಆಗಿ ಓದ್ಬೇಕು. ಈಗ ಸಂಕೀರ್ಣ ಯಾರು ಕೇಳ್ತಾನೆ ಅಂತ ಗೊತ್ತಿತ್ತು ಅಲ್ವಾ? ಈ ತರ ಇನ್ನೂ ಡೀಟೇಲ್ ಆಗಿ ಕೇಳ್ತಾನೆ. ಅದಕ್ಕೆ ಬೇಕು ಅಂದ್ರೆ 1993 ಕಾಯ್ದೆನ ನಾವು ಮಾಡಬೇಕಾಗುತ್ತೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ರೆಡಿ ಮಾಡೋಣ. ಈಗ ನಾನು ಪೆಸಾ ಆಕ್ಟ್ ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಬಂದ್ಬಿಡ್ತೀನಿ. ಯಾಕೆ ಕರೆಂಟ್ ಅಫೇರ್ ಇದ್ದಾಗಲೇ ನಿಮಗೆ ಕೇಳೋದು ಈ ತರ ಕ್ವಶನ್ಸ್ಗಳು. ಯಾಕಂದ್ರೆ ಈಗ 2024 ಇವೆಲ್ಲ ನೀವು ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನೀವು ಫಾಲೋ ಮಾಡ್ತಿದ್ರ, ಇವೆಲ್ಲ ಈಸಿಯಾಗಿ ಆನ್ಸರ್ ಮಾಡ್ಬಿಡ್ಬೋದು ನೀವು. ಯಾಕಂತಂದ್ರೆ ಗ್ರಾಮೀಣಾಭಿವೃದ್ಧಿ ನಿಮಗೆ ಸಿಲೆಬಸ್ ಇದೆ, ಪಂಚಾಯತ್ ರಾಜ್ ಸಿಲೆಬಸ್ ಇದೆ ಸ್ನೇಹಿತರೆ. 2024-25 ಸಾಲಿನ ರಾಜ್ಯಗಳ ಪೆಸಾ ಶ್ರೇಯಾಂಕಗಳಿಗೆ ಅಂದ್ರೆ ರ್ಯಾಂಕ್ ನ ಕೊಡ್ತಾರೆ. ಇಸ್ ವೆರಿ ಇಂಪಾರ್ಟೆಂಟ್. ಪೆಸಾ ಆಕ್ಟ್ ಅಂದ್ರೆ ನಾನು ನಿಮ್ಗೆ ಅದನ್ನೇ ಹೇಳ್ತೆ, ಸಿಂಪಲ್ ಆಗಿ ಒಂದೇ ಲೈನ್ ಹೇಳ್ತೀನಿ. ಈಗ ಪಂಚಾಯತ್ಗಳನ್ನ ಎಲ್ಲಿ ಬುಡಕಟ್ಟು ಜನಾಂಗ ಇರ್ತಾರೆ ಅದ್ರ ಜಾಸ್ತಿ ಅಲ್ಲಿಗೆ ತಗೊಂಡೋಗ್ಬಾರ್ದು ಅಂತ. ಯಾಕಂದ್ರೆ ಅವ್ರದೇ ಆದ ಒಂದು ಆಡಳಿತ ಇರುತ್ತೆ, ಅವ್ರದೇ ಆದ ಸಂಸ್ಕೃತಿ, ಅದಕ್ಕೆ ಎಫೆಕ್ಟ್ ಕೊಡಬಾರ್ದು ಅಂತ ಏರಿಯಾಗ ಬಿಟ್ಟು ಪಂಚಾಯತ್ ಕಾಯ್ದೆನ ಸಂವಿಧಾನಾತ್ಮಕ ತಂದಿರ್ತಕ್ಕಂಥದ್ದಲ್ವಾ. 73 ತಿದ್ದುಪಡಿ ಏನಕ್ಕೆ ಮಾಡಿದ್ದು? ಸೊ ಅದನ್ನ ಆ ಏರಿಯಾಗ ಬಿಟ್ಟು ನೀನ್ ಮಿಕ್ಕಿದಿಕ್ಕಿರ್ಲಿ ಅನ್ನೋದಕ್ಕೋಸ್ಕರ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ ಅಂತ ತರ್ತಕ್ಕಂಥ ಒಂದು ಕಾಯ್ದೆ. ಓಕೆ,
ಅದನ್ನ ಹೊರಗಿಡೋಣ ಅಂತ, ಅವ್ರದೇ ಆದ ಇದನ್ನ ಅವ್ರಿಗೆ ಅಟೋನಮಸ್ ಕೊಡೋಣ ಅಂತ ಹೇಳಿ. ಅದು ಒಳ್ಳೆಯದು, ವೆರಿ ಇಂಪಾರ್ಟೆಂಟ್. ಅವರ ಸಂಸ್ಕೃತಿ ಸಂರಕ್ಷಣೆ ಮಾಡಬೇಕು ಅಲ್ವಾ. ಸೊ ಅದರ ಅಡಿಯಲ್ಲಿ ಈಗ ಯಾರು ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಅಂತ ಒಂದಷ್ಟು ರಾಜ್ಯಗಳು ಕೊಡ್ತೀವಿ. ಎಲ್ಲ ರಾಜ್ಯಗಳು ಅಲ್ಲ, ವೆರಿ ಇಂಪಾರ್ಟೆಂಟ್. ಪೆಸಾಕ್ಟ್ ಯಾವುದಕ್ಕೆ? 5th ಶೆಡ್ಯೂಲ್ 6th ಶೆಡ್ಯೂಲ್, ವೆರಿ ಇಂಪಾರ್ಟೆಂಟ್. ಇದು ಹೇಳಿ ಕಮೆಂಟ್ ಮಾಡಿ ನೋಡೋಣ. 5th ಶೆಡ್ಯೂಲ್ ಅಲ್ಲಿ ಇರತಕ್ಕಂಥ ರಾಜ್ಯಗಳಿಗೆ 6th ಶೆಡ್ಯೂಲ್ ಅಲ್ಲಿ ಇರತಕ್ಕಂಥ ರಾಜ್ಯಗಳು, ಬುಡಕಟ್ಟು ರಾಜ್ಯಗಳು ಹೇಳಿ ನೋಡೋಣ ಫಟಾಫಟ್ ಅಂತ. ಇದೊಂದು ಗೃಹ ಸಚಿವಾಲಯ ತರತ, ಇದು ರಾಂಗ್. ಗೃಹ ಸಚಿವಾಲಯದಲ್ಲಿ ಬರುತ್ತಾ ಇದು? ಅಲ್ಲ. ಯಾವ್ದು ಹೇಳಿ ಕಮೆಂಟ್ ಮಾಡಿ. 5ನೇ ವೇಳಾಪಟ್ಟಿ ಅಂದ್ರೆ 5th ಶೆಡ್ಯೂಲ್. ಎಸ್, ದಿಸ್ ಇಸ್ ಕರೆಕ್ಟ್. ನಾಟ್ 6th, ದಿಸ್ ಇಸ್ 5th. ಹೊಂದಿರೋ ರಾಜ್ಯಗಳು ಗ್ರಾಮ ಸಭೆ ಕೇಂದ್ರಿತ ಸ್ವ ಆಡಳಿತನ ಬಲಪಡಿಸಲು ಪ್ರೋತ್ಸಾಹಿಸುವುದು ಇದರ ಗುರಿಯಾಗಿದೆ. ಯಾವ ರಾಜ್ಯಗಳು ಚೆನ್ನಾಗಿ ಮಾಡಿವೆ ಅದಕ್ಕೆ ರ್ಯಾಂಕ್ ಕೊಡ್ತಾರೆ. ಕರ್ನಾಟಕ ಬರುತ್ತೆ 5th ಶೆಡ್ಯೂಲ್ ಅಲ್ಲಿ. ಶೆಡ್ಯೂಲ್ಡ್ ಏರಿಯಾಗಳು ಜಾಸ್ತಿ ಇದೆಯಾ ನಮ್ದ್ರಲ್ಲಿ? ಇಲ್ಲ ಬರಲ್ಲ. 5th ಶೆಡ್ಯೂಲ್ ಬರಲ್ಲ. ನೆಕ್ಸ್ಟ್ ಸಿ, 3ನೇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಎರಡನ್ನೂ ಶ್ರೇಯಾಂಕದ ಮುಂಚೂಣಿ ವರ್ಗದಲ್ಲಿ ಇರಿಸಲಾಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಕೇವಲ 2, 2 and 3. ನೋಡಿ, ಇವೆಲ್ಲ ಓದ್ಕೋಬೇಕು ಸ್ನೇಹಿತರೆ. ಇದು ಡಿಸೆಂಬರ್ ಕರೆಂಟ್ ಅಫೇರ್, ನಾನು ಹೇಳ್ತಾರೆ ಡಿಸೆಂಬರ್ ಜನವರಿ ಕರೆಂಟ್ ಅಫೇರ್ ಇದು. ಓಕೆ, ನೆಕ್ಸ್ಟ್ ಇದರ ರ್ಯಾಂಕ್ ಬಗ್ಗೆ ನೋಡೋದಾದ್ರೆ, ಓಕೆ, 5th ಶೆಡ್ಯೂಲ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅದು ಗೊತ್ತಿರ್ಬೇಕು. ಓಕೆ, ಯಾವ್ದಾದ್ರು ಬರುತ್ತೆ 5th ಶೆಡ್ಯೂಲ್ ಅಲ್ಲಿ ಹೇಳ್ತೀವಿ. ಯಾವ ರಾಷ್ಟ್ರಗಳು ಬರುತ್ತೆ, ರಾಜ್ಯಗಳು ಬರುತ್ತೆ? ಅದ್ರಲ್ಲಿ ಫ್ರಂಟ್ ರನ್ನರ್ ಯಾರು? ಮಹಾರಾಷ್ಟ್ರ, ಮಧ್ಯಪ್ರದೇಶ ಅಂಡ್ ಹಿಮಾಚಲ್ ಪ್ರದೇಶ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದು. ಯಾವ ರಾಜ್ಯ ಬರುತ್ತೆ ಫಟಾಫಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ನಾನು ತೋರಿಸ್ತೀನಿ. ಐ ವಿಲ್ ಶೋ ಯು. PESA Act is applicable to 5th scheduled area of 10 ಸ್ಟೇಟ್. ಯಾವುದು? ಆಂಧ್ರ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ್ ಅಂಡ್ ತೆಲಂಗಾಣ. ಓಕೆ, ಮೊದಲು 9 ಇದಕ್ಕೆ ತೆಲಂಗಾಣ, ಆಂಧ್ರ ಡಿವೈಡ್ ಆಗಿರೋದ್ರಿಂದ 10 ರಾಜ್ಯಗಳು. ಅದರಲ್ಲಿ ಫ್ರಂಟ್ ರನ್ ಅಲ್ಲಿ 4 ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಪರ್ಫಾರ್ಮರ್, ಆಸ್ಪಿರೆಂಟ್, ಬಿಗಿನರ್ ಅಂತ ಹೇಳಿ. ಅದ್ರ ಫ್ರಂಟ್ ಅಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹಿಮಾಚಲ್ ಬಂದಿದೆ. ಪರ್ಫಾರ್ಮರ್ ರಾಜಸ್ಥಾನ್, ಛತ್ತೀಸ್ಗಢ, ತೆಲಂಗಾಣ, ಇದು ಫಸ್ಟ್. ಓಕೆ, ಆಂಧ್ರ ಪ್ರದೇಶ, ಗುಜರಾತ್ ಆಸ್ಪಿರೆಂಟ್, ಒಡಿಶಾ, ಜಾರ್ಖಂಡ್ ಬಿಗಿನರ್ ಅಲ್ಲಿ ಬರ್ತದೆ. ಇದು ಕರೆಂಟ್ ಅಫೇರ್. ಓಕೆ, ಯಾವ ಮಿನಿಸ್ಟ್ರಿ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದೆ ನೋಡಿ. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲ, ಗೃಹ ಸಚಿವಾಲಯದಲ್ಲ. ಸೊ ಆಪ್ಷನ್ 2 and 3 ಇಸ್ ದ ರೈಟ್. ಆಪ್ಷನ್ 1 ಇಸ್ ರಾಂಗ್. ಅರ್ಥ ಆಗ್ತಿಲ್ಲ? ನಾನು ಇಲ್ಲಿ ನಿಮಗೆ ಈ ಕ್ವಶನ್ ಸೀರೀಸ್ ಏನಿದೆ ಹೇಳಿ ಕರೆಂಟ್ ಅಫೇರ್ ಕವರ್ ಮಾಡ್ತಾ ಇದ್ದೀನಿ. ನಿಮಗೆ ವಿತ್ ಬಂದಿರತಕ್ಕಂಥ ಕ್ವಶನ್, ಸ್ಟ್ಯಾಟಿಕ್ ಎಲ್ಲ ಕೂಡ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಂತೂ ಪದೇ ಇದನ್ನೇ ಕೇಳಬೇಕು ಅಂತೇನಿಲ್ಲ. ಅವನಿಗೆ 243 ನಿಮ್ಗೆ ಗೊತ್ತಿರ್ಬೇಕು. 243 ಎಷ್ಟು ಸರ್? ಎ ಇಂದ ಎಷ್ಟು? ಎಲ್ಲಿ ತನಕ ಬರುತ್ತೆ? ಪಂಚಾಯತ್ ವಿಧಿಗಳು ಹೇಳಿ ಫಟಾಫಟ್ ಅಂತ ಹೇಳಿ. 73 ತಿದ್ದುಪಡಿ ಪ್ರಕಾರ ಹೇಳ್ಬೇಕು ಫಟಾಫಟ್ ಸ್ನೇಹಿತರೆ. 243D ಯಾವುದು? ಪಂಚಾಯತ್ಗಳಲ್ಲಿ ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ನೋಡ್ಕೋಬೇಕು ಇದನ್ನ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ನಗರಸಭೆದು ಬರುತ್ತೆ ಆರ್ಟಿಕಲ್ಸ್, ಅದನ್ನ ನಾನು ಮಾತಾಡಲ್ಲ, ಯಾಕಂದ್ರೆ ನಿಮಗೆ ಸಿಲೆಬಸ್ ಇಲ್ಲ, ಅದ್ರ ಬಗ್ಗೆ ಕೇಳ್ತಾನೂ ಇಲ್ಲ ಅವನು. ಓಕೆ, ಲಾಸ್ಟ್ 5-6 ಇಯರ್ಸ್ ಏನ್ ಸಿಲೆಬಸ್ ಗ್ರೂಪ್ಸ್ ನೋಡ್ತಾ ಇದೀವಿ, ಅದ್ರ ಬಗ್ಗೆ ಕೇಳಿಲ್ಲ. ಪಂಚಾಯತ್ ಬಗ್ಗೆ ಕೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ 243 ಏನ್ ಹೇಳುತ್ತೆ, 43A ಏನ್ ಹೇಳುತ್ತೆ, 43D ಏನ್ ಹೇಳುತ್ತೆ, ಪಂಚಾಯತ್ ಸ್ಥಾನಗಳಲ್ಲಿ ಮೀಸಲಾತಿ ಹೇಳುತ್ತೆ. ಒಟ್ಟು ಎಷ್ಟಿದೆ? ಓ ತನಕ ಇದೆ. 243 ಓ ತನಕ. ಸೊ ಎಲ್ಲ ಇದನ್ನು ಗೊತ್ತಿರಬೇಕು ನಿಮ್ಗೆ, ಮೇಲ್ ನೋಡ್ಕೊಂಡಿರ್ಬೇಕು. ಹೇಳ್ತಾನೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಹಂಗಾಗಿ ಇವನ್ನೆಲ್ಲ ನಾವು ಕವರ್ ಮಾಡಿದೀವಿ. ಈ ಒಂದು PDF ಬೇಕಂತ ತಗೊಳ್ಳಿ. ಕೋಆಪರೇಟಿವ್ಗೆ ಸಪರೇಟ್ ಇದೆ, ಅದು DCC ಬ್ಯಾಂಕ್, ಅದಕ್ಕೆ ನೋಡೋರು ತಗೊಳ್ಳಿ. ಇಲ್ಲಿರ್ತಕ್ಕಂಥದ್ದು ಕೂಡ ನಾವು ಇದೇ ಒಂದು PDF ಇದೊಂದು ತಗೊಂಡು ಸಾಕು ನಿಮ್ಗೆ. ಗ್ರೂಪ್ ಸಿ ಸಿಲೆಬಸ್ ಆದ್ರೆ ಇತ್ತೀಚೆಗೆ ಸ್ವಲ್ಪ ತುಂಬಾ ಡೀಪ್ ಆಗಿ ಕೇಳ್ತಾ ಇರೋದ್ರಿಂದ ಎಲ್ಲನೂ ಇದರಲ್ಲೇ ಕೊಡಕ್ಕಾಗಲ್ಲ. ಯಾಕಂದ್ರೆ 3 ಸಿಲೆಬಸ್ ಒಂದೇ ಇದ್ರಲ್ಲಿ ಕವರ್ ಮಾಡಿರೋದ್ರಿಂದ 1993 ಆಕ್ಟ್ ಸಪರೇಟ್ ಬೇಕು ಅಂದ್ರೆ ಕೇಳಿ, ಅದಕ್ಕೆ ಸಪರೇಟ್ PDF ಮಾಡೋಣ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, PDF ಮಾಡಿ, ನಾನು ಲಿಂಕ್ ಕೊಡ್ತೀನಿ, ಕಮೆಂಟ್ ಮಾಡಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯಾಕಂದ್ರೆ ಅಲ್ಲೂ ಕೂಡ ನಾವು ವಿಡಿಯೋಗಳನ್ನ ಶೇರ್ ಮಾಡ್ತೀವಿ, ಲಿಂಕ್ಸ್ಗಳನ್ನ ಕೊಡ್ತೀವಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಮ್ಯಾರಥಾನ್ ವಿಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.